ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ನಾನು ನನ್ನ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ತುಮಕೂರು ಮಹಾನಗರ ಪಾಲಿಕೆಗೆ ಸುಮಾರು 200 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟನ್ನು ಕೊಟ್ಟಿದ್ದಾರೆ. ಆ 200 ಕೋಟಿ ಸ್ಪೆಷಲ್ ಗ್ರಾಂಟ್ನಲ್ಲಿ 35 ವಾರ್ಡ್ನಲ್ಲಿ 5 ವಾರ್ಡು ಸ್ಮಾರ್ಟ್ ಸಿಟಿಗೆ ಹೋಗೋದು ಬಿಟ್ಟರೆ ಮಿಕ್ಕಿದ ವಾರ್ಡ್ಗಳಲ್ಲಿ ಸುಮಾರು 137 ಕೋಟಿ ರೂಪಾಯಿ ಅಂದಾಜಿನಲ್ಲಿ ರಸ್ತೆಗಳ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ತಾ ಇದ್ದೇವೆ. ಪಟ್ಟಣದಲ್ಲಿ 5 ಕಡೆ ಮೀಟ್ ಮಾರ್ಕೆಟ್ ಮಾಂಸ ಮಾರ್ತಕ್ಕಂಥ ಅಂಗಡಿಗಳನ್ನು ಕಾರ್ಪೊರೇಷನ್ನಿಂದ ಕಟ್ಟಿಕೊಡ್ತೇವೆ. ಮತ್ತು 2 ಭಾಗದಲ್ಲಿ 2 ಕಡೆ ಏನು ಅವರು ಇದು ಕಡಿತಾರಲ್ಲ, ಉದಾಗಾರ ವಧೆ ಮಾಡೋದು, ವದಾಗಾರ, ಅದನ್ನು 2 ಕಡೆ ಮಾಡೋದಕ್ಕೆ ಪ್ರಪೋಸ್ ಮಾಡಿದ್ದೇವೆ. ವದಾಗಾರ 2 ಕಡೆ ಅದನ್ನು ಮಾಡ್ತೇವೆ. 5 ಕಡೆ ಮಾರಾಟ ಮಾಡುವಂಥ ಮಳಿಗೆಗಳನ್ನು ಮಾಡೋದಕ್ಕೆ. ಏಕೆಂದರೆ ತಾವೆಲ್ಲ ನೋಡಿದ್ದೀರಿ, ಆದಿ ಬೀದಿನಲ್ಲೆಲ್ಲ ಇವತ್ತು ಮಾಂಸನೇ ನೇತಾಕೊಂಡಿರ್ತಾರೆ. ಅದು ಒಂದು ರೀತಿಯಲ್ಲಿ ಅಷ್ಟೊಂದು ಹೈಜಿನಿಕ್ ಆಗಿ ಇರೋದಿಲ್ಲ. ಅಲ್ಲಿ ನೊಣ ಬರುತ್ತೆ, ಸೊಳ್ಳೆ ಬರುತ್ತೆ, ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಅಲ್ಲೆಲ್ಲ ಇದೂ ಆಗುತ್ತೆ. ಬಟ್ ಬೇರೆ ಜನ ಯಾರು ಸಸ್ಯಾಹಾರಿಗಳಿದ್ದಾರೆ ಅವರಿಗೊಂದು ರೀತಿ ಮುಜುಗರ ಆಗುತ್ತೆ. ನೀವು ಸಸ್ಯಾಹಾರಿನ ಆ ಥರ ನೋಡ್ತಾವ್ರಿ. ಅದಕ್ಕೆ ಅದೇ ಅವರಿಗೆ ಅದೇ ಅನುಕೂಲ ಆಗಲಿ ಅಂತ, ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಈ ಕೆಲಸ ಮಾಡ್ತಾಯಿದ್ದೀವಿ. ಆಯಿತಾ? ಮತ್ತು ಈಗಾಗಲೇ ನಾವು ನೀಲಿ ನಕ್ಷೆಯನ್ನು ತಯಾರು ಮಾಡಿದ್ದೇವೆ. ನಮ್ಮ ಇದು ಕೆರೆಯಲ್ಲಿ ಒಂದು ಗ್ಲಾಸ್, ಅಮಾನಿ ಕೆರೆಯಲ್ಲಿ ಗ್ಲಾಸ್ ಬ್ರಿಡ್ಜ್ ಮಾಡಿ ಐಲ್ಯಾಂಡ್ಗಳಿದ್ದಾವಲ್ಲ, ಆ ಐಲ್ಯಾಂಡ್ಗಳಿಗೆ ಕನೆಕ್ಟ್ ಮಾಡಿ ಆ ಐಲ್ಯಾಂಡ್ನಲ್ಲಿ ಒಂದಿಷ್ಟು ಅಡ್ವೆಂಚರ್ ಸ್ಪೋರ್ಟ್ಸ್ಗೆ ಅಲ್ಲಿ ಡೆವಲಪ್ ಮಾಡಿ ಟೂರಿಸಮನ್ನು ಬೆಳವಣಿಗೆ ಆಗಲಿ ಅಂಥೇಳಿ ನಾವು ಅದಕ್ಕೊಂದು ಅಂದಾಜು ಮಾಡಿದ್ದೇವೆ. ಅದರಲ್ಲಿ ಅದು ಆದಮೇಲೆ ಭಾಳ ಜನಕ್ಕೆ ಒಂದು ರೀತಿ ಸಂಜೆ ಹೊತ್ತು, ಮಧ್ಯಾಹ್ನದ ಹೊತ್ತು, ಬೆಳಗ್ಗೆ ಹೊತ್ತು, ಯಾವಾಗ ಸಮಯ ಏನಿಲ್ಲ ಅಲ್ಲಿ ಹೋಗಿ ಸ್ವಲ್ಪ ಅಡ್ವೆಂಚರ್ ಎಲ್ಲ ಮಾಡ್ಕೊಂಡು ಮಕ್ಕಳಿಗೆ, ವಿಶೇಷವಾಗಿ ಫ್ಯಾಮಿಲಿಗಳಿಗೆ ಅನುಕೂಲ ಆಗುತ್ತೆ ಅಂಥೇಳಿ ಆ ದೃಷ್ಟಿಯಿಂದ ಅದು ಮಾಡಿದ್ದೇವೆ. ಮತ್ತು ಅಲ್ಲಿ ಒಂದು ಬರ್ಡ್ ಪಾರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ಐಲ್ಯಾಂಡ್ನಲ್ಲಿ ಒಂದು ಬರ್ಡ್ ಪಾರ್ಕ್, ಅದನ್ನು ಕೂಡ ಮಾಡ್ತೇವೆ. ಆಮೇಲೆ ಈಗಾಗಲೇ ನಮಗೆ HALನವರು ಒಪ್ಕೊಂಡಿದ್ದಾರೆ, ಮಾಡೆಲ್ ಹೆಲಿಕಾಪ್ಟರ್ನ ಕೊಡ್ತೇವೆ ಅಂಥೇಳಿ ಒಪ್ಕೊಂಡಿದ್ದಾರೆ. ಟೌನ್ ಹಾಲ್ ಸರ್ಕಲಲ್ಲಿ ಅದನ್ನು ಇಡಬೇಕು ಅಂತ ಮಾಡಿದ್ದೇವೆ. ತಾವೆಲ್ಲ ನೋಡಿರ್ಬೋದು, ಹಿಂದೆ ಅಲ್ಲಿ ಬೆಂಗಳೂರಲ್ಲಿ ಇಟ್ಟಿದ್ದಾರೆ. HALನವರು ಕ್ರಿಕೆಟ್ ಸ್ಟೇಡಿಯಂ ಪಕ್ಕದಲ್ಲಿ ಒಂದು ಏರ್ಕ್ರಾಫ್ಟ್ ಇಟ್ಟಿದ್ದಾರೆ. ಅದೇ ಮಾದರಿ ನಾವು ಇಲ್ಲೊಂದು ಇಡೋಣ. ಯಾಕೆಂದರೆ HAL ಫ್ಯಾಕ್ಟ್ರಿ ಇದೆ ನಮ್ಮೂರಲ್ಲಿ ಅಂತನಾದರೂ ಗೊತ್ತಾಗಬೇಕಲ್ಲ. ಅದಕ್ಕೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ಒಪ್ಪಿದ್ದಾರೆ. ದಸರಾ ಟೈಮ್ನಲ್ಲೂ ಕೂಡ ಅವರು ಪ್ರದರ್ಶನ ಮಾಡಿದರು. ಹಾಗಾಗಿ ಅವರು ಕೂಡ ಸಹಾಯ ಮಾಡ್ತಾರೆ. ಮತ್ತು ಯಾವುದು ಹೇಳಿದೆ ಅಲ್ಲ, 137 crores. ಇನ್ನೂರ 2 ರೋಡ್ಗಳು, 135 ಕೋಟಿನಲ್ಲಿ 202 ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತೀವಿ. ಸಿಟಿ ಮಾತ್ರ 30 ವಾರ್ಡ್. ತಳೀರಿ ಬಂದೆ, ಯಾಕೆ ಹಂಗಾತ್ರ ಬೀಳ್ತೀರ?
ತುಂಬ ಅರ್ಜೆಂಟಾಗಿದೆಯಲ್ಲ ನೀನು. ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಇಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಟೌನ್ ಹಾಲ್ ಹತ್ತಿರ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ನಮ್ಮ ಕಮಿಷನರ್ ಕಳಿಸ್ಕೊಟ್ಟಿದ್ದಾರೆ. ಸರ್ಕಾರ ತೀರ್ಮಾನ ಮಾಡಿ ಅನುಮತಿಯನ್ನು ಕೊಡಬೇಕು. ಅದು ಕೊಟ್ಟ ನಂತರವೇ ಅದನ್ನು ಪ್ರಾರಂಭ ಮಾಡ್ತೀವಿ. ಅದಕ್ಕೆ ಆ ಪುತ್ಥಳಿಯನ್ನು ನಮ್ಮ ಸಿದ್ಧಾರ್ಥ ಸಂಸ್ಥೆಯಿಂದ ಕೊಡುಗೆಯಾಗಿ ಸುಮಾರು 36 ಲಕ್ಷ ಅದನ್ನು ನಾವು ಕೊಡುಗೆಯಾಗಿ ಸಿದ್ಧಾರ್ಥ ಸಂಸ್ಥೆ ಪುತ್ಥಳಿಯನ್ನು ಕೊಡುತ್ತೆ. ಅದರ ಪೆಡೆಸ್ಟಲನ್ನು ಕಾರ್ಪೊರೇಷನವ್ರು ಮಾಡ್ತಾರೆ. ಇಲ್ಲ ಇಲ್ಲ, ಅದೇ ಸರ್ಕಲ್ಲಿಗೆ ಹೋಗಲ್ಲ ನಾವು ಅಲ್ಲಿ ಟೌನ್ ಹಾಲ್ಸ್ ಇದೆಯಲ್ಲ, ನಾವು ಯಾವುದೇ ಸರ್ಕಲ್ ಮರುನಾಮಕರಣ ಮತ್ತೊಂದು ಯಾವುದು ಮಾಡಲ್ಲ. ಗೊತ್ತಿಲ್ಲ ನನಗೆ. ಅಲ್ಲಿ ಆ ಸರ್ಕಲ್ನಲ್ಲಿ ಇಡ್ಬೋದು, ನಾವು ಸರ್ಕಲ್ನಲ್ಲಿ ಇಡಲ್ವಲ್ಲ, ಅಲ್ಲಿ ಕಾರ್ಪೊರೇಷನ್ ಆವರಣದಲ್ಲಿ ಇಡ್ತಾರೆ. ದೇರ್ ಇಸ್ ನೋ ಕ್ಲಾಶ್ ಆಫ್ ಇಂಟ್ರೆಸ್ಟ್. ನೋ ಕ್ಲಾಶ್ ಆಫ್ ಆ ಸರ್ಕಲ್ ಬರುತ್ತಲ್ಲ, ಆ ಪಾರ್ಕ್ ಇದೆಯಲ್ಲ, ಅಲ್ಲಿ ಒಂದು ಜಾಗ ಕಾರ್ವ್ಔಟ್ ಮಾಡಿ ಎಲ್ಲರಿಗೂ ಕಾಣಿಸೋ ರೀತಿಯಲ್ಲಿ ಅದನ್ನು ಮಾಡ್ತಾರೆ. ಆ ಕಡೆ ವೆಹಿಕಲ್ಸ್ ಎಲ್ಲ ನಿಂತ್ಕೊಳ್ಳುತ್ತೆ ಅಲ್ಲಿ. ಈಗಾಗಲೇ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ನಾನು ನನ್ನ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ತುಮಕೂರು ಮಹಾನಗರ ಪಾಲಿಕೆಗೆ ಸುಮಾರು 200 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟನ್ನು ಕೊಟ್ಟಿದ್ದಾರೆ. ಆ 200 ಕೋಟಿ ಸ್ಪೆಷಲ್ ಗ್ರಾಂಟ್ನಲ್ಲಿ 35 ವಾರ್ಡ್ನಲ್ಲಿ 5 ವಾರ್ಡು ಸ್ಮಾರ್ಟ್ ಸಿಟಿಗೆ ಹೋಗೋದು ಬಿಟ್ಟರೆ ಮಿಕ್ಕಿದ ವಾರ್ಡ್ಗಳಲ್ಲಿ ಸುಮಾರು 137 ಕೋಟಿ ರೂಪಾಯಿ ಅಂದಾಜಿನಲ್ಲಿ ರಸ್ತೆಗಳ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ತಾ ಇದ್ದೇವೆ. ಪಟ್ಟಣದಲ್ಲಿ 5 ಕಡೆ ಮೀಟ್ ಮಾರ್ಕೆಟ್ ಮಾಂಸ ಮಾರ್ತಕ್ಕಂಥ ಅಂಗಡಿಗಳನ್ನು ಕಾರ್ಪೊರೇಷನ್ನಿಂದ ಕಟ್ಟಿಕೊಡ್ತೇವೆ. ಮತ್ತು 2 ಭಾಗದಲ್ಲಿ 2 ಕಡೆ ಏನು ಅವರು ಇದು ಕಡಿತಾರಲ್ಲ, ಉದಾಗಾರ ವಧೆ ಮಾಡೋದು, ವದಾಗಾರ, ಅದನ್ನು 2 ಕಡೆ ಮಾಡೋದಕ್ಕೆ ಪ್ರಪೋಸ್ ಮಾಡಿದ್ದೇವೆ. ವದಾಗಾರ 2 ಕಡೆ ಅದನ್ನು ಮಾಡ್ತೇವೆ. 5 ಕಡೆ ಮಾರಾಟ ಮಾಡುವಂಥ ಮಳಿಗೆಗಳನ್ನು ಮಾಡೋದಕ್ಕೆ. ಏಕೆಂದರೆ ತಾವೆಲ್ಲ ನೋಡಿದ್ದೀರಿ, ಆದಿ ಬೀದಿನಲ್ಲೆಲ್ಲ ಇವತ್ತು ಮಾಂಸನೇ ನೇತಾಕೊಂಡಿರ್ತಾರೆ. ಅದು ಒಂದು ರೀತಿಯಲ್ಲಿ ಅಷ್ಟೊಂದು ಹೈಜಿನಿಕ್ ಆಗಿ ಇರೋದಿಲ್ಲ. ಅಲ್ಲಿ ನೊಣ ಬರುತ್ತೆ, ಸೊಳ್ಳೆ ಬರುತ್ತೆ, ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಅಲ್ಲೆಲ್ಲ ಇದೂ ಆಗುತ್ತೆ. ಬಟ್ ಬೇರೆ ಜನ ಯಾರು ಸಸ್ಯಾಹಾರಿಗಳಿದ್ದಾರೆ ಅವರಿಗೊಂದು ರೀತಿ ಮುಜುಗರ ಆಗುತ್ತೆ. ನೀವು ಸಸ್ಯಾಹಾರಿನ ಆ ಥರ ನೋಡ್ತಾವ್ರಿ. ಅದಕ್ಕೆ ಅದೇ ಅವ್ರಿಗೆ ಅದೇ ಅನುಕೂಲ ಆಗಲಿ ಅಂತ, ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಈ ಕೆಲಸ ಮಾಡ್ತಾಯಿದ್ವಿ. ಆಯಿತಾ? ಮತ್ತು ಈಗಾಗಲೇ ನಾವು ನೀಲಿ ನಕ್ಷೆಯನ್ನು ತಯಾರು ಮಾಡಿದ್ದೇವೆ. ನಮ್ಮ ಇದು ಕೆರೆಯಲ್ಲಿ ಒಂದು ಗ್ಲಾಸ್, ಅಮಾನಿ ಕೆರೆಯಲ್ಲಿ ಗ್ಲಾಸ್ ಬ್ರಿಡ್ಜ್ ಮಾಡಿ ಐಲ್ಯಾಂಡ್ಗಳಿದ್ದಾವಲ್ಲ, ಆ ಐಲ್ಯಾಂಡ್ಗಳಿಗೆ ಕನೆಕ್ಟ್ ಮಾಡಿ ಆ ಐಲ್ಯಾಂಡ್ನಲ್ಲಿ ಒಂದಿಷ್ಟು ಅಡ್ವೆಂಚರ್ ಸ್ಪೋರ್ಟ್ಸ್ಗೆ ಅಲ್ಲಿ ಡೆವಲಪ್ ಮಾಡಿ ಟೂರಿಸಮನ್ನು ಬೆಳವಣಿಗೆ ಆಗಲಿ ಅಂಥೇಳಿ ನಾವು ಅದಕ್ಕೊಂದು ಅಂದಾಜು ಮಾಡಿದ್ದೇವೆ.
ಅದರಲ್ಲಿ ಅದು ಆದಮೇಲೆ ಭಾಳ ಜನಕ್ಕೆ ಒಂದು ರೀತಿ ಸಂಜೆ ಹೊತ್ತು, ಮಧ್ಯಾಹ್ನದ ಹೊತ್ತು, ಬೆಳಗ್ಗೆ ಹೊತ್ತು, ಯಾವಾಗ ಸಮಯ ಏನಿಲ್ಲ ಅಲ್ಲಿ ಹೋಗಿ ಸ್ವಲ್ಪ ಅಡ್ವೆಂಚರ್ ಎಲ್ಲ ಮಾಡ್ಕೊಂಡು ಮಕ್ಕಳಿಗೆ ವಿಶೇಷವಾಗಿ ಫ್ಯಾಮಿಲಿಗಳಿಗೆ ಅನುಕೂಲ ಆಗುತ್ತೆ ಅಂಥೇಳಿ ಆ ದೃಷ್ಟಿಯಿಂದ ಅದು ಮಾಡಿದ್ದೇವೆ. ಮತ್ತು ಅಲ್ಲಿ ಒಂದು ಬರ್ಡ್ ಪಾರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ಐಲ್ಯಾಂಡ್ನಲ್ಲಿ ಒಂದು ಬರ್ಡ್ ಪಾರ್ಕ್ ಅದನ್ನು ಕೂಡ ಮಾಡ್ತೇವೆ. ಆಮೇಲೆ ಈಗಾಗಲೇ ನಮಗೆ HALನವರು ಒಪ್ಕೊಂಡಿದ್ದಾರೆ, ಮಾಡೆಲ್ ಹೆಲಿಕಾಪ್ಟರ್ನ ಕೊಡ್ತೇವೆ ಅಂಥೇಳಿ ಒಪ್ಕೊಂಡಿದ್ದಾರೆ. ಟೌನ್ ಹಾಲ್ ಸರ್ಕಲಲ್ಲಿ ಅದನ್ನು ಇಡಬೇಕು ಅಂತ ಮಾಡಿದ್ದೇವೆ. ತಾವೆಲ್ಲ ನೋಡಿರ್ಬೋದು, ಹಿಂದೆ ಅಲ್ಲಿ ಬೆಂಗಳೂರಲ್ಲಿ ಇಟ್ಟಿದ್ದಾರೆ. HALನವರು ಕ್ರಿಕೆಟ್ ಸ್ಟೇಡಿಯಂ ಪಕ್ಕದಲ್ಲಿ ಒಂದು ಏರ್ಕ್ರಾಫ್ಟ್ ಇಟ್ಟಿದ್ದಾರೆ. ಅದೇ ಮಾದರಿ ನಾವು ಇಲ್ಲೊಂದು ಇಡೋಣ. ಯಾಕೆಂದರೆ HAL ಫ್ಯಾಕ್ಟ್ರಿ ಇದೆ ನಮ್ಮೂರಲ್ಲಿ ಅಂತನಾದರೂ ಗೊತ್ತಾಗಬೇಕಲ್ಲ. ಅದಕ್ಕೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ಒಪ್ಪಿದ್ದಾರೆ. ದಸರಾ ಟೈಮ್ನಲ್ಲೂ ಕೂಡ ಅವರು ಪ್ರದರ್ಶನ ಮಾಡಿದರು. ಹಾಗಾಗಿ ಅವರು ಕೂಡ ಸಹಾಯ ಮಾಡ್ತಾರೆ. ಮತ್ತು ಯಾವುದು ಹೇಳಿದೆ ಅಲ್ಲ, 137 crores. 202 ರೋಡ್ಗಳು, 135 ಕೋಟಿನಲ್ಲಿ 202 ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತೀವಿ. ಸಿಟಿ ಮಾತ್ರ 30 ವಾರ್ಡ್. ತಳೀರಿ ಬಂದೆ, ಯಾಕೆ ಹಂಗೆ ಹತ್ರ ಬೀಳ್ತೀರ? ತುಂಬ ಅರ್ಜೆಂಟಾಗಿದೆಯಲ್ಲ ನೀನು. ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಇಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಟೌನ್ ಹಾಲ್ ಹತ್ತಿರ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ನಮ್ಮ ಕಮಿಷನರ್ ಕಳಿಸ್ಕೊಟ್ಟಿದ್ದಾರೆ. ಸರ್ಕಾರ ತೀರ್ಮಾನ ಮಾಡಿ ಅನುಮತಿಯನ್ನು ಕೊಡಬೇಕು. ಅದು ಕೊಟ್ಟ ನಂತರವೇ ಅದನ್ನು ಪ್ರಾರಂಭ ಮಾಡ್ತೀವಿ. ಅದಕ್ಕೆ ಆ ಪುತ್ಥಳಿಯನ್ನು ನಮ್ಮ ಸಿದ್ಧಾರ್ಥ ಸಂಸ್ಥೆಯಿಂದ ಕೊಡುಗೆಯಾಗಿ ಸುಮಾರು 36 ಲಕ್ಷ ಅದನ್ನು ನಾವು ಕೊಡುಗೆಯಾಗಿ ಸಿದ್ಧಾರ್ಥ ಸಂಸ್ಥೆ ಪುತ್ಥಳಿಯನ್ನು ಕೊಡುತ್ತೆ. ಅದರ ಪೆಡೆಸ್ಟಲನ್ನು ಕಾರ್ಪೊರೇಷನವ್ರು ಮಾಡ್ತಾರೆ. ಇಲ್ಲ, ಅದೇ ಸರ್ಕಲ್ಲಿಗೆ ಹೋಗಲ್ಲ ನಾವು ಅಲ್ಲಿ ಟೌನ್ ಹಾಲ್ ಇದೆಯಲ್ಲ, ನಾವು ಯಾವುದೇ ಸರ್ಕಲ್ ಮರುನಾಮಕರಣ ಮತ್ತೊಂದು ಯಾವುದು ಮಾಡಲ್ಲ. ಗೊತ್ತಿಲ್ಲ ನನಗೆ. ಅಲ್ಲಿ ಆ ಸರ್ಕಲ್ನಲ್ಲಿ ಇಡ್ಬೋದು, ನಾವು ಸರ್ಕಲ್ನಲ್ಲಿ ಇಡಲ್ವಲ್ಲ, ಅಲ್ಲಿ ಕಾರ್ಪೊರೇಷನ್ ಆವರಣದಲ್ಲಿ ಇಡ್ತಾರೆ. there is no clash of interest. there is no clash of interest. ಆ ಸರ್ಕಲ್ ಬರುತ್ತಲ್ಲ, ಆ ಪಾರ್ಕ್ ಇದೆಯಲ್ಲ, ಅಲ್ಲಿ ಒಂದು ಜಾಗ ಕಾರ್ವ್ ಔಟ್ ಮಾಡಿ ಎಲ್ಲರಿಗೂ ಕಾಣಿಸೋ ರೀತಿಯಲ್ಲಿ ಅದನ್ನು ಮಾಡ್ತಾರೆ. ಆ ಕಡೆ ವೆಹಿಕಲ್ಸ್ ಎಲ್ಲ ನಿಂತ್ಕೊಳ್ಳುತ್ತೆ ಅಲ್ಲಿ. ರೆಡಿನಾ ಅವ್ರ ಮಾರು ಸ್ನೇಹಿತರಿಗೆ 76ನೇ ಗಣರಾಜ್ಯೋತ್ಸವ ಅದರ ಪ್ರಯುಕ್ತ ತಮ್ಮೆಲ್ಲರಿಗೂ ಕೂಡ ಶುಭಕಾಮನೆಗಳನ್ನು ಸಲ್ಲಿಸ್ತೇನೆ. ಸಂವಿಧಾನದಲ್ಲಿ ಮಾಧ್ಯಮ ಕ್ಷೇತ್ರಕ್ಕೆ ಅನೇಕ ರೀತಿಯಲ್ಲಿ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದಾರೆ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ತಮಗೆ ಸಂವಿಧಾನದಲ್ಲೇ ದತ್ತವಾಗಿದೆ. ಬಹುಶಃ ಅದರ ಹಿನ್ನೆಲೆಯಲ್ಲಿ ಸಮಾಜದ ಅಂಕುಡೊಂಕುಗಳನ್ನು, ನ್ಯೂನತೆಗಳನ್ನು ಸರಿ ಮಾಡುವ ದೃಷ್ಟಿಯಲ್ಲಿ
ತಮ್ಮ ಪಾತ್ರ ಅಪಾರವಾದದ್ದು ಅಂಥೇಳಿ ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ತುಮಕೂರಿನಲ್ಲಿ ಭಾಳ ವಿಜೃಂಭಣೆಯಿಂದ 76ನೇ ಗಣರಾಜ್ಯೋತ್ಸವ ದಿವಸವನ್ನು ಆಚರಣೆ ಮಾಡಿದ್ದೇವೆ. ಜಿಲ್ಲಾಡಳಿತ ಮತ್ತು ಶಿಕ್ಷಣ ಇಲಾಖೆ ಮತ್ತು ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳಿಗೂ ಕೂಡ ನಾನು ಅಭಿನಂದಿಸ್ತೇನೆ. DC ಅವರು, CO ಅವರು, SP ಅವರು, ನಮ್ಮ ಕಮಿಷನರು ಅವರೆಲ್ಲರೂ ಕೂಡ ಈ ಸಮಾರಂಭವನ್ನು ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಶ್ರಮಿಸಿದ್ದಾರೆ. ಅವರಿಗೆ ಅಭಿನಂದನೆಗಳು. ತಮಗೆಲ್ಲ ಗೊತ್ತಿದ್ದಾಗೆ ತುಮಕೂರು ರಾಜ್ಯದಲ್ಲಿ ಭಾಳ ಪ್ರತಿಷ್ಠಿತವಾದ ಜಿಲ್ಲೆ ಮತ್ತು ವಿಸ್ತೀರ್ಣದಲ್ಲಿ ಕೂಡ ಬೆಳಗಾಂ, ಗುಲ್ಬರ್ಗ ಬಿಟ್ಟರೆ ತುಮಕೂರು 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ಸುಮಾರು 11 ವಿಧಾನಸಭಾ ಕ್ಷೇತ್ರಗಳು ತುಮಕೂರಿನಲ್ಲಿ ಬರುತ್ತೆ ಮತ್ತು 3 ಕ್ಷೇತ್ರಗಳಿಗೆ ಸಂಸತ್ತಿನಲ್ಲಿ ಪ್ರಾತಿನಿಧ್ಯವನ್ನು ಪಡ್ಕೊಳ್ತಕ್ಕಂಥ ರೀತಿಯಲ್ಲಿ ತುಮಕೂರು ಜಿಲ್ಲೆ ಆಗಿರುವಂಥದ್ದು. ಮತ್ತು ಬೆಂಗಳೂರಿಗೆ ಕೇವಲ 70 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಅತಿ ವೇಗವಾಗಿ ಬೆಳೀತಕ್ಕಂಥ ಪಟ್ಟಣ ಯಾವುದಾದ್ರೂ ಇದ್ದರೆ ಅದು ತುಮಕೂರು ಅಂಥೇಳಿ ನಾನು ಭಾವಿಸಿದ್ದೇನೆ. ಮುಂದಿನ 10-20 ವರ್ಷಗಳಲ್ಲಿ ತುಮಕೂರು ಬೆಂಗಳೂರಿಗೆ ಯಾವುದೇ ರೀತಿಯ ವ್ಯತ್ಯಾಸ ಇರೋದಿಲ್ಲ. ತುಮಕೂರು ಗ್ರೇಟರ್ ಬ್ಯಾಂಗ್ಳೂರಿನಲ್ಲಿ ಒಂದು ಭಾಗ ಆಗ್ತದೆ ಅಂಥೇಳಿ ಈಗಾಗಲೇ ಆ ದೃಷ್ಟಿಯಲ್ಲಿ ನಾವು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟೀಸ್ಗಳು ಸುಮಾರು 100-150 ಕಿಲೋಮೀಟರ್ ದೂರದಲ್ಲಿ ಅವುಗಳ ಪರಿಮಿತಿಯನ್ನು ಇಟ್ಕೊಂಡಿದ್ದಾವೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳೇ ಆ ಪಟ್ಟಣಗಳಿಗೆ 70 ಕಿಲೋಮೀಟರ್, 90 ಕಿಲೋಮೀಟರ್, 100 ಕಿಲೋಮೀಟರ್ ದೂರದಲ್ಲಿ ಇರುತ್ತವೆ. ಮತ್ತು ಅದು ಆ ಪಟ್ಟಣಗಳಿಗೆ ಬರೋದಕ್ಕೆ ಹೋಗೋದಕ್ಕೆ ಸಂಪರ್ಕವನ್ನು ಅಷ್ಟು ಅಚ್ಚುಕಟ್ಟಾಗಿ ಅವರು ಮಾಡಿರ್ತಾರೆ. ಹಾಗಾಗಿ ತುಮಕೂರು ಕೂಡ ಅದೇ ರೀತಿಯಲ್ಲಿ ಬೆಂಗಳೂರಿಗೆ ಹೊಂದಿಕೊಂಡಂತೆ ಬೆಳವಣಿಗೆ ಆಗುತ್ತೆ ಅಂತೇಳಿ ನಮ್ಮೆಲ್ಲರ ಆಶಯ. ಆ ದೃಷ್ಟಿಯಲ್ಲಿ ನಮ್ಮ ಸರ್ಕಾರವು ಕೂಡ ಕೆಲಸವನ್ನು ಮಾಡ್ತಾ ಇದೆ. ಈಗಾಗಲೇ ನಾವು ಇನ್ಫ್ರಾಸ್ಟ್ರಕ್ಚರ್ ಸಚಿವರಿಗೆ ನಾನು ಮನವಿ ಮಾಡಿದ್ದೇನೆ. ಬೆಂಗಳೂರಿನ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ತುಮಕೂರಿನ ಆಸುಪಾಸಿನಲ್ಲಿ ಮಾಡಿಕೊಡಬೇಕು, ಮಂಜೂರು ಮಾಡಬೇಕು ಅಂತೇಳಿ ಕೇಳಿಕೊಂಡಿದ್ದೇನೆ. 2 ಜಾಗದಲ್ಲಿ ಜಾಗವನ್ನು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು KDBನವರು ಗುರುತಿಸಿದ್ದಾರೆ. ಒಂದು ವಸಂತ ನರಸಾಪುರ 6 ಸ್ಟೇಜಸ್ಸಲ್ಲಿದೆ. ಅದಕ್ಕೆ ಹೊಂದಿಕೊಂಡಂತೆ ನ್ಯಾಷನಲ್ ಹೈವೇ ನಂಬರ್ 48ನಲ್ಲಿ ಸುಮಾರು 3000 ಎಕರೆ ಭೂಮಿಯನ್ನು
ಒಂದು ಅಂದಾಜು ಮಾಡಿದ್ದಾರೆ, ನಕ್ಷೆ ಮಾಡಿದ್ದಾರೆ. ಅಲ್ಲಿ ಒಂದು ಕಡೆ, ಇನ್ನೊಂದು ಕಡೆ ಮುಂದುವರೆದು ಸಿ ಬಿ ದೇವಸ್ಥಾನ ಇದೆಯಲ್ಲ, ಸಿ ಬಿಯಿಂದ ಹಿಡಿದು ಕೊರಟಗೆರೆಯಿಂದ ಹಿಡಿದು ಮಧುಗಿರಿ ಒಂದು ಭಾಗ, ಇಂದಿರಾ ಫಾರಂ ಇದೆ, ಅಲ್ಲಿವರೆಗೆ ಸುಮಾರು 4-5 ಸಾವಿರ ಎಕರೆ ಭೂಮಿಯನ್ನು ಕೂಡ ಮಾನ್ಯ ಮಂಜು ಮಹೋದಯರಿಂದ ಈಗ ಧ್ವಜಾರೋಹಣ. ರಾಷ್ಟ್ರಗೆ ಶುರು ರೆಡಿನಾ ಅವ್ರ ಮಾರು ಸ್ನೇಹಿತರಿಗೆ 76ನೇ ಗಣರಾಜ್ಯೋತ್ಸವ ಅದರ ಪ್ರಯುಕ್ತ ತಮ್ಮೆಲ್ಲರಿಗೂ ಕೂಡ ಶುಭಕಾಮನೆಗಳನ್ನು ಸಲ್ಲಿಸ್ತೇನೆ. ಸಂವಿಧಾನದಲ್ಲಿ ಮಾಧ್ಯಮ ಕ್ಷೇತ್ರಕ್ಕೆ ಅನೇಕ ರೀತಿಯಲ್ಲಿ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದಾರೆ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ತಮಗೆ ಸಂವಿಧಾನದಲ್ಲೇ ದತ್ತವಾಗಿದೆ. ಬಹುಶಃ ಅದರ ಹಿನ್ನೆಲೆಯಲ್ಲಿ ಸಮಾಜದ ಅಂಕುಡೊಂಕುಗಳನ್ನು, ನ್ಯೂನತೆಗಳನ್ನು ಸರಿ ಮಾಡುವ ದೃಷ್ಟಿಯಲ್ಲಿ ತಮ್ಮ ಪಾತ್ರ ಅಪಾರವಾದದ್ದು ಅಂಥೇಳಿ ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ತುಮಕೂರಿನಲ್ಲಿ ಭಾಳ ವಿಜೃಂಭಣೆಯಿಂದ 76ನೇ ಗಣರಾಜ್ಯೋತ್ಸವ ದಿವಸವನ್ನು ಆಚರಣೆ ಮಾಡಿದ್ದೇವೆ. ಜಿಲ್ಲಾಡಳಿತ ಮತ್ತು ಶಿಕ್ಷಣ ಇಲಾಖೆ ಮತ್ತು ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳಿಗೂ ಕೂಡ ನಾನು ಅಭಿನಂದಿಸ್ತೇನೆ. DC ಅವರು, CO ಅವರು, SP ಅವರು, ನಮ್ಮ ಕಮಿಷನರು ಅವರೆಲ್ಲರೂ ಕೂಡ ಈ ಸಮಾರಂಭವನ್ನು ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಶ್ರಮಿಸಿದ್ದಾರೆ. ಅವರಿಗೆ ಅಭಿನಂದನೆಗಳು.
ತಮಗೆಲ್ಲ ಗೊತ್ತಿದ್ದಾಗೆ ತುಮಕೂರು ರಾಜ್ಯದಲ್ಲಿ ಭಾಳ ಪ್ರತಿಷ್ಠಿತವಾದ ಜಿಲ್ಲೆ ಮತ್ತು ವಿಸ್ತೀರ್ಣದಲ್ಲಿ ಕೂಡ ಬೆಳಗಾಂ, ಗುಲ್ಬರ್ಗ ಬಿಟ್ಟರೆ ತುಮಕೂರು 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ಸುಮಾರು 11 ವಿಧಾನಸಭಾ ಕ್ಷೇತ್ರಗಳು ತುಮಕೂರಿನಲ್ಲಿ ಬರುತ್ತೆ ಮತ್ತು 3 ಕ್ಷೇತ್ರಗಳಿಗೆ ಸಂಸತ್ತಿನಲ್ಲಿ ಪ್ರಾತಿನಿಧ್ಯವನ್ನು ಪಡ್ಕೊಳ್ತಕ್ಕಂಥ ರೀತಿಯಲ್ಲಿ ತುಮಕೂರು ಜಿಲ್ಲೆ ಆಗಿರುವಂಥದ್ದು ಮತ್ತು ಬೆಂಗಳೂರಿಗೆ ಕೇವಲ 70 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಅತಿ ವೇಗವಾಗಿ ಬೆಳೀತಕ್ಕಂಥ ಪಟ್ಟಣ ಯಾವುದಾದ್ರೂ ಇದ್ದರೆ ಅದು ತುಮಕೂರು ಅಂಥೇಳಿ ನಾನು ಭಾವಿಸಿದ್ದೇನೆ. ಮುಂದಿನ 10-20 ವರ್ಷಗಳಲ್ಲಿ ತುಮಕೂರು ಬೆಂಗಳೂರಿಗೆ ಯಾವುದೇ ರೀತಿಯ ವ್ಯತ್ಯಾಸ ಇರೋದಿಲ್ಲ. ತುಮಕೂರು ಗ್ರೇಟರ್ ಬ್ಯಾಂಗ್ಳೂರಿನಲ್ಲಿ ಒಂದು ಭಾಗ ಆಗ್ತದೆ ಅಂಥೇಳಿ ಈಗಾಗಲೇ ಆ ದೃಷ್ಟಿಯಲ್ಲಿ ನಾವು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟೀಸ್ಗಳು ಸುಮಾರು 100-150 ಕಿಲೋಮೀಟರ್ ದೂರದಲ್ಲಿ ಅವುಗಳ ಪರಿಮಿತಿಯನ್ನು ಇಟ್ಕೊಂಡಿದ್ದಾವೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳೇ ಆ ಪಟ್ಟಣಗಳಿಗೆ 70 ಕಿಲೋಮೀಟರ್, 90 ಕಿಲೋಮೀಟರ್, 100 ಕಿಲೋಮೀಟರ್ ದೂರದಲ್ಲಿ ಇರುತ್ತವೆ ಮತ್ತು ಅದು ಆ ಪಟ್ಟಣಗಳಿಗೆ ಬರೋದಕ್ಕೆ ಹೋಗೋದಕ್ಕೆ ಸಂಪರ್ಕವನ್ನು ಅಷ್ಟು ಅಚ್ಚುಕಟ್ಟಾಗಿ ಅವರು ಮಾಡಿರ್ತಾರೆ. ಹಾಗಾಗಿ ತುಮಕೂರು ಕೂಡ ಅದೇ ರೀತಿಯಲ್ಲಿ ಬೆಂಗಳೂರಿಗೆ ಹೊಂದಿಕೊಂಡಂತೆ ಬೆಳವಣಿಗೆ ಆಗುತ್ತೆ ಅಂತೇಳಿ ನಮ್ಮೆಲ್ಲರ ಆಶಯ. ಆ ದೃಷ್ಟಿಯಲ್ಲಿ ನಮ್ಮ ಸರ್ಕಾರವು ಕೂಡ ಕೆಲಸವನ್ನು ಮಾಡ್ತಾ ಇದೆ. ಈಗಾಗಲೇ ನಾವು ಇನ್ಫ್ರಾಸ್ಟ್ರಕ್ಚರ್ ಸಚಿವರಿಗೆ ನಾನು ಮನವಿ ಮಾಡಿದ್ದೇನೆ. ಬೆಂಗಳೂರಿನ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ತುಮಕೂರಿನ ಆಸುಪಾಸಿನಲ್ಲಿ ಮಾಡಿಕೊಡಬೇಕು, ಮಂಜೂರು ಮಾಡಬೇಕು ಅಂತೇಳಿ ಕೇಳಿಕೊಂಡಿದ್ದೇನೆ. 2 ಜಾಗದಲ್ಲಿ ಜಾಗವನ್ನು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು KDBನವರು ಗುರುತಿಸಿದ್ದಾರೆ. ಒಂದು ವಸಂತ ನರಸಾಪುರ 6 ಸ್ಟೇಜಸ್ಸಲ್ಲಿದೆ. ಅದಕ್ಕೆ ಹೊಂದಿಕೊಂಡಂತೆ ನ್ಯಾಷನಲ್ ಹೈವೇ ನಂಬರ್ 48ನಲ್ಲಿ ಸುಮಾರು 3,000 ಎಕರೆ ಭೂಮಿಯನ್ನು ಒಂದು ಅಂದಾಜು ಮಾಡಿದ್ದಾರೆ, ನಕ್ಷೆ ಮಾಡಿದ್ದಾರೆ. ಅಲ್ಲಿ ಒಂದು ಕಡೆ, ಇನ್ನೊಂದು ಕಡೆ ಮುಂದುವರೆದು CB ದೇವಸ್ಥಾನ ಇದೆಯಲ್ಲ, CBಯಿಂದ ಹಿಡಿದು ಕೊರಟಗೆರೆಯಿಂದ ಹಿಡಿದು ಮಧುಗಿರಿ ಒಂದು ಭಾಗ ಇಂದಿರಾ ಫಾರಂ ಇದೆ, ಅಲ್ಲಿವರೆಗೆ ಸುಮಾರು 4-5 ಸಾವಿರ ಎಕರೆ ಭೂಮಿಯನ್ನು ಕೂಡ